ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು. ಈ ದಿನ ಯಾವೆಲ್ಲ ದಾನ ಮಾಡಿ ಪುಣ್ಯ ಪಡೆದುಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮಹಾಲಯ ಅಮಾವಾಸ್ಯೆಯ ಆಚರಣೆಯ ಮಹತ್ವ ಮತ್ತು ನಾವು ಯಾಕೆ ಇದನ್ನು ಆಚರಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತಿಳ್ಕೊಳ್ಳಿ ಫ್ರೆಂಡ್ಸ್. ಪಿತೃಗಳಿಗೆ ಅಂದರೆ ಹಿರಿಯರಿಗೆ ಕರ್ತೃಗಳು ಅಂದರೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡುವ ಪಿತೃಪಕ್ಷದ ಮಹತ್ವ ಹೀಗಿದೆ ನೋಡಿ. ಹಿಂದೂ ಸಮಾಜದಲ್ಲಿ ತಲತಲಾಂತರವಾಗಿ ಆಚರಿಸಿಕೊಂಡು ಬಂದಿರುವ ಕ್ರಮಗಳು ಅದೆಷ್ಟೋ ಇದೆ. ಅದರಲ್ಲಿ ಈಗ ಆಚರಣೆ ಮಾಡುತ್ತಿರುವ ಕ್ರಮಗಳು ತುಂಬ ಇದೆ. ಅದರೊಂದಿಗೆ ಅದೆಷ್ಟೋ ಕ್ರಮಗಳು ನಮ್ಮ ಆಲಸ್ಯದಿಂದ, ಮಾಹಿತಿ ಕೊರತೆಯಿಂದ ಈ ಕ್ರಮಗಳನ್ನು ನಶಿಸಿ ಹೋಗುತ್ತಿದೆ. ಆದರೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುವುದಕ್ಕೆ ಕೆಲವೊಂದು ಒಳ್ಳೆಯ ಮನಸ್ಸು ಇರುವವರು ಬಿಡದೇ ಇರುವ ಕಾರಣ ಅಲ್ಲಲ್ಲಿ ಈ ಆಚರಣೆಗಳು ಈಗ ಕೂಡ ಉಳಿದುಕೊಂಡು ಬಂದಿದೆ. ಪ್ರಸಕ್ತ ವಿಷಯಕ್ಕೆ ಬರುವುದಾದರೆ ಈಗ ಇದು ಪಿತೃಪಕ್ಷ ಅಂದರೆ ಮಹಾಲಯ ಭಾದ್ರಪದ ಹುಣ್ಣಿಮೆಯಿಂದ ಆರಂಭವಾಗಿ ಮುಂದೆ ಮಹಾಲಯ ಅಮಾವಾಸ್ಯೆಯ ತನಕ ಸುಮಾರು 15 ದಿವಸಗಳ ಕಾಲ ನಮ್ಮ ಪಿತೃಗಳನ್ನು ನೆನಪಿಸಿಕೊಂಡು ಅವರಿಗೆ ಸಲ್ಲುವ ಪೂಜೆಗಳನ್ನು ಇತರ ಆಚರಣೆಗಳನ್ನು ಮಾಡುವ ಸಮಯ. ನಮ್ಮನ್ನು ಅಗಲಿರುವ ನಮ್ಮ ಹಿರಿಯರನ್ನು ನಾವು ಈ ಸಮಯದಲ್ಲಿ ಅವರನ್ನು ಭೂಮಿಗೆ ಆಹ್ವಾನ ಮಾಡುವ ಸಮಯ ಅಂದರೆ ಕೂಡ ತಪ್ಪಲ್ಲ. ಒಬ್ಬ ಮನುಷ್ಯ ತನ್ನ ಜೀವನದ ಕೊನೆಯಲ್ಲಿ ತನಗೆ ಮನಸ್ಸು ಇಲ್ಲವಾದರೂ ಕೂಡ ದೇಹತ್ಯಾಗ ಮಾಡುವುದು ಅನಿವಾರ್ಯ ಮತ್ತು ತಾನು ಮಾಡುವುದಿಲ್ಲ ಎಂದು ಹಠ ಹಿಡಿದು ಕುಳಿತುಕೊಂಡರೂ ಕೂಡ ಆಗದೇ ಇರುವ ಕೆಲಸ ಇದು. ಮಾನವ ಜನುಮದ ಜೊತೆಯಲ್ಲಿ ಅದರೊಂದಿಗೆ ಅವನ ಮರಣ ಶಾಸನ ಕೂಡ ಜೊತೆಯಲ್ಲಿ ಬಂದಿರುತ್ತದೆ ಎಂದು ತಿಳಿದವರು ಜ್ಞಾನಿಗಳು ತಿಳಿಸಿರುತ್ತಾರೆ. ಮಾತಿಗೂ ಕೆಲವರು ಹೀಗೆ ಆಡುವುದು ಇದೆ. ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ. ಇಲ್ಲಿ ಇರುವಷ್ಟು ದಿವಸ ಮಾತ್ರ ಇರುವುದು, ಕರೆದಾಗ ಮತ್ತೆ ನಾವು ಹೋಗುವುದು ಅನಿವಾರ್ಯ ಅಂತ ಹೇಳುವರು. ಇದು 100ಕ್ಕೆ 100 ಸತ್ಯ ಎಂಬ ಮಾತು. ಎಲೆ ಹಣ್ಣು ಆದಾಗ ಹೊಸ ಚಿಗುರು ಬರುವುದು ಸಹಜ ಮತ್ತು ಈ ಚಿಗುರು ಹಣ್ಣು ಆಗುವಾಗ ಮತ್ತೆ ಚಿಗುರು ಬರುವುದು ಸಹಜ ಪ್ರಕ್ರಿಯೆ. ಈ ರೀತಿಯಲ್ಲಿ ಕಿರಿಯರು ಹಿರಿಯರಾಗಿ ಅವರ ಮರಣ ಮತ್ತು ಅವರ ಹಿಂದೆ ಬಂದ ಕಿರಿಯರು ಹಿರಿಯರು ಆಗುವುದು ಇದು ಒಂದು ಚಕ್ರ ಇದ್ದ ಹಾಗೆ. ಯಾರಾದರೂ ಮರಣ ಹೊಂದಿದರೆ ಪ್ರಥಮವಾಗಿ ಪ್ರತಿಯೊಬ್ಬರ ಬಾಯಿಂದ ಬರುವ ಮಾತು ಅವರ ಆತ್ಮಕ್ಕೆ ಶಾಂತಿ ಕೊಡುವಂತೆ ಪ್ರಾರ್ಥನೆ ಅಂತ. ಹಾಗಾದರೆ ಇಷ್ಟು ದಿವಸ ಈ ಆತ್ಮ ಎಲ್ಲಿ ಇತ್ತು ಹಾಗಾದರೆ ಅನ್ನುವ ಪ್ರಶ್ನೆ ಬರುವುದು ಸಹಜ. ಈ ದೇಹ ಮತ್ತು ಈ ಆತ್ಮದ ಬಗ್ಗೆ ಗರುಡ ಪುರಾಣದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೇಹದಲ್ಲಿ ಕೊನೆಯ ಉಸಿರು ನಿಂತ ನಂತರದಲ್ಲಿ ಬಹುವಚನದಲ್ಲಿ ಕರೆಯುತ್ತಿದ್ದ ಹೆಸರನ್ನು ಕರೆಯುವುದಿಲ್ಲ. ಮರಣ ಹೊಂದಿದ ಕೂಡಲೇ ಅದು ಏಕವಚನಕ್ಕೆ ತಿರುಗುತ್ತದೆ. ಅಂದರೆ ಅಲ್ಲಿ ಹೆಸರಿನ ಉಲ್ಲೇಖ ಆಗುವುದಿಲ್ಲ. ಹೆಣ ಈಗ ತರುತ್ತಾರೆ, ಹೆಣ ಬಂತ, ಹೆಣ ಬರ್ತಾ ಇದೆ, ಈ ರೀತಿಯಲ್ಲಿ ಕರೆಯುತ್ತಾರೆ. ಹಾಗಾದರೆ ಇಲ್ಲಿ ದೇಹಕ್ಕೆ ಇರುವ ಮಹತ್ವ ದಹನ ಪ್ರಕ್ರಿಯೆ ಆಗುವ ತನಕ ಮಾತ್ರ. ನಂತರದಲ್ಲಿ ಅಂತ್ಯ ಸಂಸ್ಕಾರ ಆದ ನಂತರ ಎಲ್ಲ ಕೂಡ ಆಯ್ತಾ ಅಂತ ಅದರ ಅರ್ಥ ಅಲ್ಲ. ಅದು ಒಂದು ರೀತಿಯಲ್ಲಿ ಅಲ್ಲಿಂದ ಪ್ರಾರಂಭ ಅಂತ ಭಾವಿಸಿಕೊಂಡರೆ ಕೂಡ ತಪ್ಪಿಲ್ಲ. ಬ್ರಾಹ್ಮಣರಿಂದ ಹಾಗೂ ಆ ಜಾತಿಗೆ ಸಂಬಂಧಿಸಿದವರ ಮಾರ್ಗದರ್ಶನದಿಂದ ಅಂತ್ಯ ಸಂಸ್ಕಾರದ ನಂತರದಲ್ಲಿ ಹಲವು ರೀತಿಯ ಕಾರ್ಯಕ್ರಮಗಳು ಇರುತ್ತವೆ. ಆ ಕಾರ್ಯಗಳು ಇಷ್ಟು ದಿವಸಗಳಲ್ಲಿ ಆಗಬೇಕು ಎನ್ನುವ ಕ್ರಮಗಳೂ ಕೂಡ ಇದೆ. ಅದರಲ್ಲಿ ವೈಕುಂಠ ಸಮಾರಾಧನೆ ಕೂಡ ಒಂದು. ಈ ವೈಕುಂಠವಾಸಿ ಯಾರು ಅಂದರೆ ಶ್ರೀಮನ್ನಾರಾಯಣ ಅಂದರೆ ವಿಷ್ಣು. ಅದಕ್ಕೆ ತಿಳಿದವರು ಹೇಳುವುದು ಜೀವಿತಾವಧಿಯಲ್ಲಿ ವಿಷ್ಣು ಸಹಸ್ರನಾಮದ ಪಠಣೆ ಮಾಡಿದರೆ ಮರಣದ ನಂತರ ನಮ್ಮ ಆತ್ಮಕ್ಕೆ ಅದು ಸಲ್ಲುತ್ತದೆ ಎಂದು. ನಮ್ಮನ್ನು ಅಗಲಿದ ಹಿರಿಯರಿಗೆ ವರ್ಷದಲ್ಲಿ ಅವರಿಗೆ ಬೇಕಾದ ಭಕ್ಷ್ಯಗಳೊಂದಿಗೆ ಮಡಿಯಿಂದ ಭೋಜನ ತಯಾರು ಮಾಡಿ ಅವರನ್ನು ನೆನಪಿಸಿಕೊಂಡು ಅವರಿಗೆ ಅದನ್ನು ಅರ್ಪಿಸುವುದು ಇದು. ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡುವ ಆಚರಣೆ ಈ ಲೋಕವನ್ನು ಬಿಟ್ಟು ಪರಲೋಕ ಸೇರಿದವರು ವರ್ಷಕ್ಕೊಮ್ಮೆ ಅಂದರೆ ಈ ಸಮಯದಲ್ಲಿ ಭೂಮಿಗೆ ಬರುತ್ತಾರೆ ಅನ್ನುವ ನಂಬಿಕೆ ಇದೆ. ಮರಣದ ನಂತರದಲ್ಲಿ ಮಾಡಿರುವ ಕ್ರಿಯೆಗಳು ಸರಿಯಾಗಿಲ್ಲ ಅಥವಾ ಬೇರೆ ಯಾವುದೇ ದೋಷಗಳು ಇದ್ದರೂ ಕೂಡ ಅದನ್ನು ಮತ್ತೆ ಸರಿ ಮಾಡಿಕೊಂಡು ಹೋಗುವುದಕ್ಕೆ ಕೂಡ ಇದು ಸೂಕ್ತ ಸಮಯವಾಗಿದೆ. ಸತ್ತವರಿಗೆ ಮೋಕ್ಷ ಸಿಗಲಿಲ್ಲ, ಅದರೊಂದಿಗೆ ಅವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ಇದು ಸರಿಯಾದ ಸಮಯ ಎನ್ನಬಹುದು. ವರ್ಷಕ್ಕೊಮ್ಮೆ ಬಂದು ಅವರುಗಳು
ಬಂದು ಹರಸಿ ಹೋಗುತ್ತಾರೆ ಅನ್ನುವ ನಂಬಿಕೆ ಕೂಡ ಇದೆ. ಹೆತ್ತವರ ಸ್ಥಾನಕ್ಕೆ ಯಾರೂ ಕೂಡ ತುಂಬಲು ಸಾಧ್ಯವಿಲ್ಲ. ಯಾರು ಗತಿಸಿದರೂ ಕೂಡ ಆ ಸಮಯದಲ್ಲಿ ಅವರ ಕಾರ್ಯಕ್ರಮವನ್ನು ಮಾಡುವಾಗ ಅವರ ಮುಂಚೆ ಗತಿಸಿದವರ ನೆನಪು ಮಾಡಿಕೊಂಡು ಹೋಗುವುದು ವಾಡಿಕೆ. ಪ್ರತ್ಯಕ್ಷವಾಗಿ ಇರುವವರನ್ನು ನಾವು ಪ್ರೀತಿಯಿಂದ ಕಾಣದೆ ಇರುವ ಸಮಯದಲ್ಲಿ ಪರೋಕ್ಷವಾಗಿ ಇರುವವರು ನೆನಪು ಖಂಡಿತ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೀಗಿರುವಾಗ ವರ್ಷಕ್ಕೆ ಒಮ್ಮೆಯಾದರೂ ಈ ಮೂಲಕವಾದರೂ ಕೂಡ ನೆನಪು ಮಾಡಿಕೊಳ್ಳುವ ಹಾಗೆ ಆಗಲಿ ಕೆಲವರಿಗೆ ಅಂತ ಈ ಆಚರಣೆ ಕೂಡ ಮಾಡುತ್ತಾ ಬಂದಿದ್ದಾರೆ. ಮನೆಯ ಹಿರಿಮಗ ಈ ಕಾರ್ಯದಲ್ಲಿ ಅಧಿಕಾರಸ್ಥ ಮತ್ತು ಆ ವ್ಯಕ್ತಿ ಮಾಡಿದ್ದಲ್ಲಿ ಅದು ಅರ್ಥಪೂರ್ಣ ಅಂತೆ ತಿಳಿದವರು ಮತ್ತು ಶಾಸ್ತ್ರಗಳು ಹೇಳಿರುವ ಪ್ರಕಾರ ಶುದ್ಧ ಮತ್ತು ಮಡಿಯಲ್ಲಿ ಅಡುಗೆ ಮಾಡುವುದರೊಂದಿಗೆ ಅವರಿಗೆ ಅದನ್ನು ಬಡಿಸಿ ಮನೆಯ ಸದಸ್ಯರು ಎಲ್ಲ ಸೇರಿಕೊಂಡು ಪಿತೃಗಳು ಬಂದು ಇದನ್ನು ಸ್ವೀಕಾರ ಮಾಡಿ ಎಂದು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಹೊರಗೆ ಕಾಗೆ ಅಥವಾ ದನಗಳಿಗೆ ಇಡುತ್ತಾರೆ. ಕೆಲವೊಂದು ಮನೆಯಲ್ಲಿ ಬ್ರಾಹ್ಮಣರನ್ನು ಕರೆಸಿ ಈ ಕಾರ್ಯಕ್ಕೆ ಪೂರಕವಾದ ಪೂಜೆಗಳನ್ನು ಮಾಡಿ ಮಹಾಲಯ ಅಮಾವಾಸ್ಯೆಯ ಆಚರಣೆ ಮಾಡುತ್ತಾರೆ. ನಮ್ಮ ಹಿರಿಯರ ಆಸ್ತಿ ಬಗ್ಗೆ ಚಿಂತೆ ಮಾಡುವ ಸಮಯದಲ್ಲಿ ನಾವು ಅವರ ದೇಹ ಮಣ್ಣಲ್ಲಿ ಸೇರಿ ಹೋದಾಗ ಆಗ ಉಳಿಯುವುದು ಅಸ್ಥಿ ಮಾತ್ರ. ಅದನ್ನು ಇಟ್ಟುಕೊಂಡು ನಾವುಗಳು ಎಲ್ಲ ಕಾರ್ಯಕ್ರಮವನ್ನು ಮಾಡುವುದು. ಅವರು ಮಾಡುತ್ತಾರೆ ಇವರು ಮಾಡುತ್ತಾರೆ ಅಂದುಕೊಂಡು ಇದನ್ನು ಆಚರಣೆ ಮಾಡುವುದಕ್ಕಿಂತ ಇದನ್ನು ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಪೂರ್ತಿ ಸ್ವಚ್ಛ ಮನಸ್ಸಿನಿಂದ ಮನೆ ಮಂದಿಯನ್ನು ಸೇರಿಸಿಕೊಂಡು ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ಅದಕ್ಕೆ ಒಂದು ಅರ್ಥ ಕೂಡ ಇದೆ. ಅದರೊಂದಿಗೆ ಅದು ಹಿರಿಯರಿಗೆ ಸಂದ ಆಯಿತು ಅನ್ನುವ ತೃಪ್ತಿ ಕೂಡ ಇರುತ್ತದೆ. ಕೆಲವೊಂದು ಕಡೆ ಅವರವರ ಮನೆಯಲ್ಲಿ ಆ ದಿವಸದಂದು ಅವರ ಮನೆಯ ತುಂಬ ಕುಟುಂಬ ವ್ಯಾಜ್ಯ ಹಾಗೂ ರಾಜಿ ಪಂಚಾಯಿತಿಕೆಯನ್ನು ಇಟ್ಟುಕೊಂಡು ಅದರಲ್ಲಿ ಮಾತುಕತೆ ಪ್ರಾರಂಭವಾಗಿ ಮತ್ತೆ ಅದು ಗಂಭೀರ ಸ್ವರೂಪ ಪಡೆದುಕೊಂಡು ಆ ದಿವಸ ಮಾಡಿದ ಎಲ್ಲ ಕಾರ್ಯಕ್ರಮಗಳಲ್ಲೂ ನೀರಿನಲ್ಲಿ ಇರಿಸಿದ ಹೋಮದ ಹಾಗೆ ಆಗುತ್ತದೆ. ಇದು ಅಂತೂ ಸತ್ಯ. ಕೊನೆಯಲ್ಲಿ ಒಂದು ಮಾತು, ಹೆತ್ತು ಹೊತ್ತು ಸಾಕಿ ಸಲಹಿದ ನಮ್ಮ ಪಿತೃಗಳಿಗೆ ವರ್ಷದಲ್ಲಿ ಒಂದು ಹಿಡಿ ಅನ್ನ ಹಾಕಲು ನಮ್ಮಲ್ಲಿ ಸಾಧ್ಯವಿಲ್ಲ ಎಂದಾದರೆ ಹೊರಗಿನವರ ಮುಂದೆ ತೋರಿಕೆಗಾಗಿ ಬೇಕಾಗಿ ದೊಡ್ಡ ದೊಡ್ಡ ಅನ್ನ ಸಂತರ್ಪಣೆಯೊಂದಿಗೆ ವಿವಿಧ ನಮೂನೆಯ ಖಾದ್ಯಗಳನ್ನು ಸೇರಿಸಿಕೊಂಡು ಸತ್ಕಾರ ಕೂಡ ಮಾಡಿದರೆ ಅದು ಲೆಕ್ಕಕ್ಕೆ ಬರುವುದೇ ಇಲ್ಲ. ಆದ್ದರಿಂದ ನಾವು ಈ ಪಿತೃಪಕ್ಷದಲ್ಲಿ ಕುಟುಂಬದೊಂದಿಗೆ ಎಲ್ಲರೂ ಸೇರಿ ಆಚರಿಸಿದರೆ ಆ ಪಿತೃಗಳಿಗೆ ಆತ್ಮದ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆ ಇರುತ್ತದೆ. ಮಾಡುವ ಕಾರ್ಯದಲ್ಲಿ ಗೊತ್ತಿಲ್ಲ, ಅದರಲ್ಲಿ ತಪ್ಪು ಇದೆ ಅಂದರೆ ಅದಕ್ಕೆ ಕ್ಷಮೆ ಇದೆ. ಆದರೆ ನಾನು ಮಾಡುವುದೇ ಇಲ್ಲ ಅನ್ನುವುದಕ್ಕೆ ಪಿತೃಗಳು ಬಿಡಿ ದೇವರು ಕೂಡ ಅನುಗ್ರಹ ಮಾಡುವುದಿಲ್ಲ. ಇದು ಮಾತ್ರ ಸತ್ಯ ಸಂಗತಿ. ಇನ್ನು ಪಿತೃಪಕ್ಷ ಕುರಿತಾದ ಕೆಲವೊಂದು ಕಥೆಗಳು ಇವೆ. ಆ ಕಥೆಗಳನ್ನು ತಿಳಿಸ್ತೀನಿ, ಕೇಳಿಸ್ಕೊಳ್ಳಿ. ಪಿತೃಪಕ್ಷ ಎಂದರೆ ತಂದೆ ತಾಯಿ ಹಿಂದಿನ ತಲೆಮಾರಿನವರು ಅವರ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಲು ತುಂಬ ತ್ಯಾಗ ಮಾಡಿರುತ್ತಾರೆ. ಹಿರಿಯರು ಪೋಷಿಸಿ ಬೆಳೆಸಿದ ಅವರ ಋಣವನ್ನು ಕಡಿಮೆ ಮಾಡಿಕೊಳ್ಳಲು ಅವರ ಜೀವಿತಾವಧಿಯ ನಂತರ ವರ್ಷಕ್ಕೊಮ್ಮೆ ಅವರ ಸ್ಮರಣೆ ಹಾಗೂ ಆತ್ಮಕ್ಕೆ ಪ್ರಾರ್ಥನೆಯನ್ನು ಪಿತೃಪಕ್ಷ ಕಾರ್ಯವನ್ನು ಮಾಡುವ ಮೂಲಕ ಸಾಧ್ಯ ಎಂದು ತಿಳಿಸಿದ್ದಾರೆ. ಪಿತೃಗಳಿಗೆ ತರ್ಪಣ ಪಿಂಡ ಪ್ರದಾನ ಮಾಡುವುದರಿಂದ ಅವರ ಆಶೀರ್ವಾದ ದೊರೆಯುವುದು. ಇದರಿಂದ ಮನೆ ಸುಖ ಸಮೃದ್ಧಿಯಿಂದ ಮಕ್ಕಳು ಆರೋಗ್ಯವಂತರಾಗಿ ಸುಖ ಸಂತೋಷವಾಗಿ ಬದುಕುತ್ತಾರೆ ಎಂಬ ನಂಬಿಕೆ. ಪುರಾಣದಲ್ಲೂ ನಾವು ಇದರ ಕುರಿತಾಗಿ ಕಥೆಗಳನ್ನು ಕೇಳಿದ್ದೇವೆ. ಅದರಲ್ಲಿ ಯಾವುದು ಹೇಳಿದ್ರೆ, ಮಹಾಭಾರತದಲ್ಲಿ ಕರ್ಣ ಸಹಾಯ ಕೇಳಲು ಬಂದವರನ್ನು ಹಾಗೆ ಕಳಿಸಿದವನಲ್ಲ. ಬ್ರಾಹ್ಮಣ ವೇಷಧಾರಿಯಾಗಿ ಬಂದ ಇಂದ್ರನಿಗೆ ತನ್ನ ದೇಹದ ಜೊತೆಯಲ್ಲೇ ಬೆಸೆದುಕೊಂಡ ಕವಚವನ್ನೇ ಕಿತ್ತು ಕೊಟ್ಟಂಥ ಮಹಾದಾನಿ. ಕರ್ಣನ ಅಂತ್ಯಕಾಲದಲ್ಲಿ ಕೃಷ್ಣನು ವಿಶ್ವರೂಪವನ್ನು ತೋರಿಸಿದನು ಎಂದು ಕೇಳಿದ್ದೇವೆ. ಕರ್ಣ ಕುರುಕ್ಷೇತ್ರದಲ್ಲಿ ವೀರ ಮರಣವನ್ನಪ್ಪಿ ಸ್ವರ್ಗಕ್ಕೆ ಹೋದನು. ಆದರೆ ಅಲ್ಲಿ ತಿನ್ನಲು ಆಹಾರ ಸಿಗಲಿಲ್ಲ. ಹಸಿವಾದಾಗ ಆಹಾರ ಕೇಳಿದರೆ ತಟ್ಟೆ ತುಂಬ ಬಂಗಾರ ಆಭರಣ ಕೊಟ್ಟರಂತೆ. ಕರ್ಣ ಹೇಳಿದ, ಹಸಿವಿಗೆ ಅನ್ನ ಬೇಕು, ಬಂಗಾರವಲ್ಲ ಎಂದಾಗ ಸ್ವರ್ಗಾಧಿಪತಿ ಇಂದ್ರ ಹೇಳಿದನಂತೆ, ನೀನು ಬದುಕಿದ್ದಾಗ ಸಹಾಯ ಕೇಳಲು ಬಂದವರಿಗೆಲ್ಲ ಬಂಗಾರ ದಾನ ಮಾಡಿದ್ದೆ.
ಯಾರಿಗೂ ನೀನು ಒಂದು ಹಿಡಿ ಅನ್ನ ಕೂಡ ಕೊಟ್ಟಿಲ್ಲ, ಪಿತೃಕಾರ್ಯ ಮಾಡಿಲ್ಲ, ಪಿತೃಗಳ ಋಣವೂ ನಿನ್ನ ಮೇಲಿದೆ. ಆದ್ದರಿಂದ ನೀನು ಏನು ದಾನ ಮಾಡಿದ್ದೆಯೋ ಅದೇ ಇಲ್ಲಿ ಸಿಗುವುದು ಎಂದನು. ಆಗ ಕರ್ಣನು ಹೇಳಿದ, ನನ್ನ ಹೆತ್ತವರು ನನಗೆ ತಿಳಿದಿರಲಿಲ್ಲ. ಆದ್ದರಿಂದ ನನಗೆ ಏನು ಮಾಡಬೇಕೆಂದು ನನಗೆ ಸಹಾಯ ಬಂದವರಿಗೆಲ್ಲ ಸಹಾಯ ಕೇಳಿದಾಗ ನನಗೆ ಬಂಗಾರ ಅದು ಇದು ಅಂತ ಕೇಳಿದರೆ ಹೊರತು ನನಗೆ ಅನ್ನ ಬೇಕು, ಹಸಿವು ನೀಗಿಸಿ ಎಂದು ಯಾರೂ ಕೇಳಲಿಲ್ಲ. ಬಂದವರು ಸಹಾಯ ಕೇಳಿದರೆ ಹೊರತು ಹಸಿವು ಎನ್ನಲಿಲ್ಲ. ಹೀಗಾಗಿ ನಾನು ಚಿನ್ನವನ್ನು ಕೊಡುತ್ತಿದ್ದೆ. ಇದಕ್ಕಿಂತ ಹೆಚ್ಚು ನನಗೆ ಗೊತ್ತಿಲ್ಲ. ಇದರ ಪರಿಹಾರಕ್ಕೆ ಏನು ಮಾಡಬಹುದು ಎಂದು ಕೇಳಿದನು. ಆಗ ಇಂದ್ರನು, ಈಗ ಭಾದ್ರಪದ ಮಾಸದ 15 ದಿನದ ಕೃಷ್ಣ ಪಕ್ಷ ಬಂದಿದೆ. ಭೂಲೋಕಕ್ಕೆ ಹೋಗಿ ಬಡವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಅನ್ನದಾನ ಮಾಡಿ ಬಾ. ಇದರಿಂದ ನಿನ್ನ ಪಿತೃಋಣ ತೀರುತ್ತದೆ. ನಂತರ ಕರ್ಣ ಭೂಲೋಕಕ್ಕೆ ಬಂದು ಸಾಕಷ್ಟು ಅನ್ನದಾನ ಮಾಡಿ ಸ್ವರ್ಗ ಸೇರಿದನು. ಆಗ ಅಲ್ಲಿ ಆಹಾರ ಸಿಕ್ಕಿತು. ಭಾದ್ರಪದ ಮಾಸದ ಕೃಷ್ಣ ಪಕ್ಷ 15 ದಿನಗಳಲ್ಲಿ ಕರ್ಣ ಅನ್ನದಾನ ಮಾಡಿ ವಿಶೇಷ ಪುಣ್ಯ ಸಂಪಾದನೆ ಮಾಡಿದ ಕಾರಣ ಇದಕ್ಕೆ ಪಿತೃಪಕ್ಷ ಎಂಬುದು ಹೆಚ್ಚು ಮಹತ್ವ ಪಡೆಯಿತು. ಹೀಗೆ ಪಿತೃಪಕ್ಷ ಬರಲು ಕಾರಣವಾಗಿದೆ. ಹಿರಿಯರ ಕಾರ್ಯ ಮಾಡಲು ಪಿತೃಪಕ್ಷ ಶ್ರೇಷ್ಠವಾದದ್ದು. ಪಿತೃಪಕ್ಷದಲ್ಲಿ ಹಿರಿಯರು ಆಹಾರಕ್ಕಾಗಿ ಬೆಳ್ಳಿ ಪಾತ್ರೆಯನ್ನು ಹಿಡಿದು ನಿಂತಿರುತ್ತಾರೆ. ಈಗ ಅವರಿಗೆ ಅನ್ನ ಸಿಗದಿದ್ದ ಪಕ್ಷದಲ್ಲಿ ವರ್ಷಕ್ಕೊಮ್ಮೆ ವೈದಿಕ ಕರ್ಮಾದಿಗಳನ್ನು ಮಾಡುವ ದಿನ ಹಿತ್ತಾಳೆ ಪಾತ್ರೆ ಹಿಡಿದು ನಿಂತಿರುತ್ತಾರೆ. ಅನ್ನ ಹಾಕದಿದ್ದರೆ ಆಷಾಢ, ಸಂಕ್ರಾಂತಿ, ಅಮಾವಾಸ್ಯೆ ಅಲ್ಲದೆ ಕೆಲವೊಂದು ತಿಥಿ ವಿಶೇಷ ದಿನಗಳು ಬಂದಾಗ ಮಣ್ಣಿನ ಪಾತ್ರೆ ಹಿಡಿದು ನಿಂತಿರುತ್ತಾರೆ. ಆಗಲೂ ಹಾಕದಿದ್ದರೆ ಮಣ್ಣಿನ ಪಾತ್ರೆಯನ್ನು ಕೆಳಗೆ ಹಾಕಿ ಒಡೆದು ಶಪಿಸಿ ಹೋಗುತ್ತಾರೆ ಅಂತ ಮನೆಗಳಲ್ಲಿ ಕೇಳಿದ ಮಾತು. ಏನೂ ಆಗದಿದ್ದರೂ ಅದಕ್ಕೆಂದೇ ಇರುವ ದಿವಸಗಳಲ್ಲಿ ಬಡಬ್ರಾಹ್ಮಣನಿಗೆ ಸ್ವಯಂಪಾಕ ಅಂದರೆ ಹೊಟ್ಟೆ ತುಂಬ ಊಟ ಮಾಡುವಷ್ಟು ತರಕಾರಿ, ಹಾಲು, ಮೊಸರು, ತುಪ್ಪ ಸಹಿತ ಆಹಾರ ಪದಾರ್ಥಗಳನ್ನು ಬಡಿಸಿ ಶಕ್ತಿಯಾನುಸಾರ ದಕ್ಷಿಣೆ ಕೊಟ್ಟು ಸ್ವಯಂಪಾಕ ದಾನವನ್ನು ಕೊಡಬೇಕು. ಇದರಿಂದ ಎಷ್ಟೋ ಋಣ ಸಂದಾಯವಾಗುತ್ತದೆ. ಕಡು ಬಡವರಿಗೆ ಆಶೀರ್ವಾದಿಸಿದ ಪಿತೃಗಳ ಕತೆ ಒಂದು ಇದೆ. ಅಂದರೆ ಕಡುಬಡವರಿಗೆ ಆಶೀರ್ವಾದಿಸಿದ ಪಿತೃಗಳ ಕತೆ ಎಂಬ ಈ ಕಥೆಯನ್ನು ಕೇಳಬಹುದು. ಹಿರಿಯ ಕಿರಿಯ ಎಂಬ ಇಬ್ಬರು ಅಣ್ಣ ತಮ್ಮಂದಿರು ಬೇರೆ ಬೇರೆ ಸಂಸಾರ ಮಾಡಿಕೊಂಡಿದ್ದರು. ಹಿರಿಯ ಶ್ರೀಮಂತ. ಇವನ ಪತ್ನಿಗೆ ಹಣದ ಆಸೆ ಜೊತೆಗೆ ಅಹಂಕಾರ ಇತ್ತು. ಕಿರಿಯ ಒಬ್ಬ ಬಡವ. ಇವನ ಹೆಂಡತಿ ಸರಳ ಸ್ವಭಾವದ ಸಾಧ್ವಿಯಾಗಿದ್ದಳು. ಆ ವರ್ಷ ಪಿತೃಪಕ್ಷ ಬಂದಿತು. ಹಿರಿಯನ ಪತ್ನಿ ಹೇಳಿದಳು, ನಾವು ಪಿತೃಪಕ್ಷವನ್ನು ಚೆನ್ನಾಗಿ ಆಚರಿಸೋಣ, ಎಲ್ಲರನ್ನೂ ಊಟಕ್ಕೆ ಕರೆಯೋಣ ಎಂದಳು. ಅವರು, ನಮ್ಮ ಶ್ರೀಮಂತಿಕೆ ನೋಡಲಿ, ಹಾಗೆ ನಿಮ್ಮ ತಮ್ಮ ಕಿರಿಯ ಹಾಗೂ ಅವನ ಹೆಂಡತಿ ಕೂಡ ಬರಲಿ, ಸಾಕಷ್ಟು ಕೆಲಸ ಮಾಡಿಸಿಕೊಳ್ಳೋಣ ಎಂದಳು. ಇಷ್ಟು ಹೇಳಿ ತಾನೇ ಹೋಗಿ ಕಿರಿಯ ಮತ್ತು ಅವನ ಹೆಂಡತಿಗೆ ಮರುದಿನ ಬರುವಂತೆ ಹೇಳಿ ಬಂದಳು. ಬೆಳಗಾಗುತ್ತಲೇ ಮಾಡಿದಳು. ಅವಳೊಬ್ಬಳೇ ಅಷ್ಟು ಬಹಳಷ್ಟು ಅಡುಗೆ ಖಾದ್ಯಗಳನ್ನು ತಯಾರಿಸಿದಳು. ಎಲ್ಲ ಮುಗಿಸಿ ಅವಳು ಮನೆಗೆ ಹೋದಳು. ಮಧ್ಯಾಹ್ನ ಅಪರಾಹ್ನ 2 ಗಂಟೆ ಹೊತ್ತಿಗೆ ಪಿತೃಗಳ ಪೂಜೆ ಮುಗಿಯಿತು. ಪಿತೃಗಳು ಅವರ ಸ್ಥಾನದಲ್ಲಿದ್ದರು. ಊರಿನವರೆಲ್ಲ ಊಟಕ್ಕೆ ಬಂದರು. ಬಹಳ ರುಚಿಕಟ್ಟಾದ ಸೊಗಸಾದ ಅಡುಗೆ ಊಟ ಮಾಡುತ್ತಿದ್ದರು. ಇದನ್ನು ನೋಡಿದ ಪಿತೃಗಳು, ಆಹಾ, ಎಷ್ಟು ಒಳ್ಳೆಯ ಅಡುಗೆಯನ್ನು ಮಾಡಿ ಪಿತೃಕಾರ್ಯ ಮುಗಿಸಿ ಅನ್ನದಾನ ಮಾಡುತ್ತಿದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆಗ ಅದರಲ್ಲಿದ್ದ ಉಳಿದಿಬ್ಬ ಪಿತೃಗಳು, ಇಲ್ಲ ಇಲ್ಲ, ಹಾಗೇನಿಲ್ಲ, ನಾವು ಇದರ ಬಗ್ಗೆ ಚರ್ಚಿಸೋಣ ಎಂದು ಮಾತನಾಡಿದರು. ಹಿರಿಯಣ್ಣ ತಮ್ಮನಿಗೆ ಮೋಸ ಮಾಡಿ ಆಸ್ತಿಯನ್ನೆಲ್ಲ ಹೊಡೆದುಕೊಂಡು ಈಗ ಜನಗಳ ಹೊಗಳಿಕೆಗಾಗಿ ಪಿತೃಕಾರ್ಯವನ್ನು ಬಹಳ ಅದ್ಧೂರಿಯಾಗಿ ಮಾಡುತ್ತಿದ್ದಾನೆ. ಪಾಪ, ಕಿರಿಯನಾದ ತಮ್ಮನ ಮನೆಯಲ್ಲಿ ಒಪ್ಪತ್ತಿಗೆ ತಿನ್ನಲು ಗತಿಯಿಲ್ಲ. ಎಷ್ಟು ಕಷ್ಟ ಪಡುತ್ತಿದ್ದಾರೆ. ಅವರಿಗೆ ಧನಧಾನ್ಯ ಸಮೃದ್ಧಿಯಾಗಿ ಬರಬೇಕೆಂದು ನಾವು ಆಶೀರ್ವಾದ ಮಾಡಬೇಕು. ಕಿರಿಯನ ಹೆಂಡತಿ ಅಡುಗೆಯನ್ನು ಶ್ರದ್ಧಾಭಕ್ತಿಯಿಂದ ರುಚಿಯಾದ ಪಾಕ್ವಾನ್ನಗಳನ್ನು ಮಾಡಿದ್ದಾಳೆ. ಹಿರಿಯನ ಹೆಂಡತಿ ಅಹಂಕಾರ ಅಲಂಕಾರ ಮಾಡಿಕೊಂಡು ಜನಗಳಿಗೆ ತೋರಿಸಿಕೊಂಡು ಓಡಾಡುತ್ತಿದ್ದಾಳೆ. ಹೀಗೆಂದುಕೊಂಡ ಪಿತೃಗಳೆಲ್ಲ ತೀರ್ಮಾನಿಸಿ, ಹೇ ನಾರಾಯಣ ಭಗವಂತ, ಕಿರಿಯನ ಮನೆಗೆ ಸಂಪತ್ತು, ಧನ, ದೌಲತ್ತು ಎಲ್ಲ ಕೊಡು. ಅವರು
ಹಿರಿಯನಂತೆ ಸುಖ ಸಮೃದ್ಧಿಯಾಗಿರಲಿ ಎಂದು ಭಜನೆ ಮಾಡತೊಡಗಿದರು. ಪಿತೃಕಾರ್ಯವೆಲ್ಲ ಮುಗಿಯಿತು. ಕಿರಿಯನ ಮಕ್ಕಳು ಬಂದು ಅಮ್ಮ ನಮಗೆ ಊಟ ಕೊಡು ಹಸಿವು ಎಂದರು. ಕಿರಿಯನ ಹೆಂಡತಿ ಊಟ ಮಾಡಿ ಮಕ್ಕಳಿಗೂ ಊಟ ಹಾಕಬೇಕೆಂದು ಭಾವನ ಮನೆಗೆ ಬಂದಳು. ಆದರೆ ಹಿರಿಯನ ಹೆಂಡತಿ ಊಟ ಪಾತ್ರೆಗಳೆಲ್ಲ ಖಾಲಿ ಮಾಡಿ ಅವಳಿಗೆ ತೊಳೆಯಲು ಹಾಕಿದ್ದಳು. ಉಪವಾಸದಿಂದ ಮನೆಗೆ ಹೋದ ಮಕ್ಕಳು ಊಟವಿಲ್ಲದೆ ಅಂಗಳದಲ್ಲಿ ಕುಳಿತವು. ಕಿರಿಯ ಮತ್ತು ಅವನ ಹೆಂಡತಿ ಮಕ್ಕಳಿಗೆ ಊಟ ಕೊಡಲಾಗಲಿಲ್ಲ ಎಂದು ಚಿಂತಿಸುತ್ತಾ ಕುಳಿತಿದ್ದರು. ಮಕ್ಕಳು ಅಂಗಳದಲ್ಲಿ ಆಡಲು, ಗುಂಡಿ ತೋಡುವುದು, ನೀರು ಹಾಕುವುದು ಹೀಗೆ ಆಡುತ್ತಿದ್ದವು. ಒಂದು ಕಡೆ ಹೀಗೆ ಗುಂಡಿ ಸ್ವಲ್ಪ ತೋಡುತ್ತಿರುವಾಗ ಬಂಗಾರ ತುಂಬಿದ ತಪ್ಪಲೆ ತನ್ನಿಂದ ತಾನೇ ಮೇಲೆ ಬಂದಿತು. ಇದನ್ನು ಕಂಡು ಹೆದರಿದ ಮಕ್ಕಳು ಅಪ್ಪ ಅಮ್ಮನನ್ನು ಕರೆದವು. ಅವರು ಬಂದು ನೋಡಿದರು. ತಪ್ಪಲೆಯನ್ನು ಒಳಗೆ ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಟ್ಟು ಕೈ ಮುಗಿದು ನೋಡಿದರು. ಸಂಪತ್ತು ತುಂಬಿರುವ ತಪ್ಪಲೆಯನ್ನು ನೋಡಿದರು. ತಕ್ಷಣ ನಮಗೆ ಇಷ್ಟು ಒಳ್ಳೆಯ ಬದುಕು ಕೊಟ್ಟ ಪ್ರೀತಿ ಪಾತ್ರರಾದ ಹಿರಿಯರೇ, ನಾವು ಏನೂ ಮಾಡಲಿಲ್ಲ, ಆದರೂ ನಮಗೆ ಸಂಪತ್ತನ್ನು ಕೊಟ್ಟಿರುವಿರಿ. ಈ ಸಂಪತ್ತಿನಿಂದ ತಪ್ಪದೇ ಪ್ರತಿ ವರ್ಷವೂ ಪಿತೃಕಾರ್ಯವನ್ನು ಮಾಡುತ್ತೇವೆ ಎಂದು ಹೇಳಿದರು. ಅದೇ ರೀತಿ ಮತ್ತೊಂದು ವರ್ಷ ಪಿತೃಪಕ್ಷ ಬಂದಾಗ ನಾನಾ ಥರದ ಅಡುಗೆ ಮಾಡಿ ಹಿರಿಯಣ್ಣ ಅವನ ಹೆಂಡತಿಯನ್ನು ಗೌರವದಿಂದ ಕರೆದು ಪಿತೃಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಊರಿನವರಿಗೆಲ್ಲ ರುಚಿಯಾದ ಅಡುಗೆ ಮಾಡಿ ಹೊಟ್ಟೆ ತುಂಬ ಬಡಿಸಿದರು. ಹಿರಿಯ ಮತ್ತು ಅವನ ಪತ್ನಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಎಲ್ಲರಲ್ಲೂ ಸಂತಸಪಡಿಸಿ ಪಿತೃಗಳನ್ನು ತೃಪ್ತಿಪಡಿಸಿ ಮಾಡಿದ ಪಿತೃಕಾರ್ಯದಿಂದ ಅವರ ಸಂಪತ್ತು ದಿನ ಹೆಚ್ಚತೊಡಗಿತು. ಎಷ್ಟೇ ಐಶ್ವರ್ಯ ಬಂದರೂ ಹಿಂದಿನಂತೆ ಸರಳ ಜೀವನವನ್ನು ನಡೆಸಿ ಮಕ್ಕಳೊಂದಿಗೆ ಸಂತೋಷವಾಗಿದ್ದರು. ಹೀಗೆ ಹಿರಿಯ ಮತ್ತು ಕಿರಿಯ ಅಣ್ಣ ತಮ್ಮನ ಶ್ರೀಮಂತಿಕೆ ಮತ್ತು ಬಡತನದಲ್ಲಿ ಪಿತೃಕಾರ್ಯವನ್ನು ಮಾಡಿ ಬಡವನೂ ಕೂಡ ಶ್ರೀಮಂತನಾದ ಕಿರಿಯ ತಮ್ಮನ ಕತೆ ಈ ರೀತಿಯಾಗಿದೆ. ನಮಸ್ವೋನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ಯೆ ಪುರುಷೋಯ ನ ಶಾಶ್ವತೆ ಸಹಸ್ರಕೋಟಿ ಯುಗಧಾರಣೆ ನಮಃ ಸಹಸ್ರಕೋಟಿ ಯುಗಧಾರಣೆ ಓಂ ನಮಃ. ಈ ಒಂದು ಸ್ತೋತ್ರದೊಂದಿಗೆ ಈ ಅಣ್ಣ ತಮ್ಮಂದಿರ ಕಥೆಯೊಂದಿಗೆ ನಾನು ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಹೀಗೆ ಪಿತೃಪಕ್ಷದ ಮಾಹಿತಿ ಮಹತ್ವ ಈ ರೀತಿ ಇದೆ. ಎಲ್ಲರೂ ಈ ಪಿತೃಪಕ್ಷವನ್ನು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಒಳ್ಳೆಯತನದಿಂದ ಎಲ್ಲರಿಗೂ ವಸ್ತ್ರದಾನ, ಅನ್ನದಾನ, ನಿಮ್ಮಲ್ಲಿ ಕೈಲಾದಷ್ಟು ಸೇವೆ ಮತ್ತು ದಾನವನ್ನು ಮಾಡಿ ಪಿತೃಗಳಿಗೆ ಋಣಿಯಾಗಿರಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾಲಯ ಅಮಾವಾಸ್ಯದ ಶುಭಾಶಯಗಳು. ಮತ್ತೆ ನಿಮ್ಮೆಲ್ಲರಿಗೂ ಯಾವುದೋ ಒಂದು ಅನುಭವವಾಗಿದ್ದರೂ ನಂಬಿಕೆಯಲ್ಲಿ ಈ ಪಿತೃಕಾರ್ಯವನ್ನು ಮಾಡಿ ಫಲಾಫಲಗಳನ್ನು ದೇವರಿಗೆ ಬಿಡಿ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಮಹಾಲಯ ಅಮಾವಾಸ್ಯದ ದಿನದಿಂದ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಮತ್ತು ಯಾರೆಲ್ಲ ಒಳ್ಳೆಯ ಕಾರ್ಯಗಳನ್ನು ಜೀವನದಲ್ಲಿ ಮಾಡಬೇಕು ಅಂತಿದ್ದೀರಾ, ನಿಮ್ಮೆಲ್ಲರಿಗೂ ಹಿರಿಯರಿಯ ಆಶೀರ್ವಾದ ಮತ್ತು ತೀರಿ ಹೋದ ಯಾರಾದರೂ ಅಣ್ಣ ತಮ್ಮ, ಅಕ್ಕ ತಂಗಿ, ಚಿಕ್ಕಮ್ಮ, ದೊಡ್ಡಪ್ಪ ಯಾರೇ ಆಗಲಿ ಅವರ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಲು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.